ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ, ಸುದ್ದಿಗೋಷ್ಠಿಗೆ ನಿಮಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ PG ಔಟಿ ಅವರಿದ್ದಾರೆ, ಹಾಗೆ ನಮ್ಮ ಕೋಶಾಧ್ಯಕ್ಷರಾದಂಥ ಅಯ್ಯನಗೌಡ ಬಿರಾದಾರ್ ಅವರಿದ್ದಾರೆ, ಹಾಗೆ ನಮ್ಮ ಹಿರಿಯ ನಿರ್ದೇಶಕರಾದಂಥ ಮೂಡಿ ಅವರಿದ್ದಾರೆ, ಶರತ್ ಶೆಟ್ಟಿ ಅವರಿದ್ದಾರೆ, ಹಾಗೆ ಚಂದ್ರು ಜಂಗಾಳನ್ ಅವರಿದ್ದಾರೆ. ಮಾಧ್ಯಮ ಮಿತ್ರರೇ, ಈ ಮಾಧ್ಯಮಗೋಷ್ಠಿಯ ಮುಖ್ಯ ಉದ್ದೇಶ ಇದೇ ತಿಂಗಳು ಇದೇ ವಾರ 25ನೇ ತಾರೀಕು ಯಲಹಂಕ ನಿವೇಶನದಲ್ಲಿ ರೊಟ್ಟಿ ಪಂಚಮಿ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸೋಣ ಅಂತ ನೀವು ನಿಮ್ಮ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಸೆಳೆಯುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ವಿ. ಮುಖ್ಯವಾಗಿ ನಮ್ಮ ಸಂಘದ ಸ್ವಲ್ಪ ಕಿರುಪರಿಚಯ ಇರ್ತಾರೆ. 92ರಲ್ಲಿ ಮಣಿಕಟ್ಟಿ ಅಂತೇಳಿ IAS ಆಫೀಸರ್ ಈ ಸಂಘವನ್ನು ಕಟ್ಟಿದ್ರು. ಅಲ್ಲಿಂದ ಈಗ 32 ವರ್ಷ ಸತತವಾಗಿ ಸಂಘ ನಡೆದು ಬಂದಿದೆ. ಪ್ರತಿ ವರ್ಷ ನಾವು ರೊಟ್ಟಿ ಪಂಚಮಿ, ನಮ್ಮ ಉತ್ತರ ಕರ್ನಾಟಕದ ಏನು ಹಬ್ಬಗಳಿದೆ ಅಂದರೆ ಇಬ್ಬರು ಗ್ರ್ಯಾಂಡಾಗಿ ಆಚರಣೆ ಮಾಡತಕ್ಕಂಥ ಹಬ್ಬಗಳು, ಉದಾಹರಣೆಗೆ ಬಲಿ ಬಂಗಾರ ಆಗ್ಬೋದು, ನಾಗರ ಪಂಚಮಿ ಆಗ್ಬೋದು, ಈ ರೀತಿ ಹಬ್ಬಗಳನ್ನು ನಾವು ಪ್ರತಿ ವರ್ಷ ಚಾಚುತಪ್ಪದೆ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ವಿಶೇಷ ಏನಂದರೆ ನಾಗರ ಪಂಚಮಿ ಇದು ನಾವು ಜೋಕಾಲಿ ಕಟ್ಟಿ ಉಂಡೆಗಳನ್ನು ಮಾಡಿ, ನಾನಾ ವಿಧ ಉಂಡೆಗಳನ್ನು ಮಾಡಿ ಎಲ್ಲರನ್ನೂ ಕರೆದು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಆ ಉದ್ದೇಶಕ್ಕೆ ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕು ಅನ್ನೋ ಒಂದೇ ಒಂದು ಏಕಮೇಯ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಕಾರ್ಯಕ್ರಮವನ್ನು ನಮ್ಮ ಸ್ವಂತ ನಿವೇಶನ ಇದೆ, ನಮಗೆ ಯಲಹಂಕದಲ್ಲಿ ಒಂದು 10,000 ಸ್ಕ್ವೇರ್ ಫೀಟ್ ಜಾಗ ಇದೆ, ನಾವು ಹಿರಿಯರು ಮಾಡಿದಂತು. ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸ್ವಚ್ಛ ಮಾಡಿ ಕಾಂಪೌಂಡ್ ಹಾಕಿಸಿ, ಬೋರ್ವೆಲ್ ಹಾಕಿಸಿ, ಮತ್ತು ಕರೆಂಟ್ ಸಹ ಅಲ್ಲಿ ಲಭ್ಯವಿದೆ. ಹಾಗಾಗಿ ಅಲ್ಲಿ ಮಾಡೋಣ ಅಂತ ಎಲ್ಲ ತೀರ್ಮಾನ ಮಾಡಿ ಎಲ್ಲ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳು ಬರದಿಂದ ಸಾಗ್ತಾ ಇದ್ದಾರೆ. ಅಲ್ಲಿ ವಿಶೇಷ ಏನಂದರೆ ಎಲ್ಲ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಸಹ ಬರ್ತಾ ಇದ್ದಾರೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು, ಇನ್ನಿತರ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಧ್ಯಾಹ್ನ ಸಂಜೆ ಸಮಾರಂಭ ಇದೆ. ನಮ್ಮ ಅಧ್ಯಕ್ಷರ ಬಗ್ಗೆ ಬ್ರೀಫಾಗಿ ಹೇಳ್ತಾರೆ. ದಯಮಾಡಿ ತಮ್ಮ ಪತ್ರಿಕೆಗಳಲ್ಲಿ ಈ ವಿಷಯ ಪ್ರಕಟಿಸಿ. ಪ್ರವೇಶ ಉಚಿತ, ಯಾವುದೇ ನಾವು ಫೀಸ್ ಇಟ್ಟಿಲ್ಲ ಮತ್ತು ಯಾವುದೇ ದೇಣಿಗೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಮ್ಮ ಅಧ್ಯಕ್ಷರು ಈ ಬಗ್ಗೆ ವಿಸ್ತಾರವಾಗಿ ತಮಗೆ ವಿವರಣೆ ನೀಡ್ತಾರೆ ಅಂತ ಹೇಳಿ ನಾನು ಮೈಕ್ ನಡೆಸ್ತಾ ಇರ್ತೀವಿ. ಆತ್ಮೀಯ ಎಲ್ಲ ನನ್ನ ಮಾಧ್ಯಮದ ಮಿತ್ರರೇ, 1991-92ರಿಂದ ಈ ಸಂಘ ಸ್ಥಾಪನೆಯಾಗಿ LB ಮಣ್ಣಿಕಟ್ಟಿ IAS ಆಫೀಸರ್ ಅವರ ನೇತೃತ್ವದಲ್ಲಿ ಸಣ್ಣದಾಗಿ ಪ್ರಾರಂಭವಾಗಿ ಋಷಿದಪ್ಪ ಜವಳಿ ಅಂಥೇಳಿ ಸಂಸ್ಥಾಪಕರಾಗಿ ಈ ಒಂದು ಸಂಘವನ್ನು ಕಟ್ಟಿದ್ದಾರೆ. ಸಂಘದ ಮುಖ್ಯ ಉದ್ದೇಶ ಏನು ಅಂತಂದರೆ, ಬೆಂಗಳೂರಿಗೆ ವಲಸೆ ಬಂದಂಥ ನಾವೆಲ್ಲರೂ ಕೂಡ ಉತ್ತರ ಕರ್ನಾಟಕದವರು ಎಲ್ಲ ಬಡಾವಣೆಯಲ್ಲಿ ಇದ್ದೇವೆ. ಎಲ್ಲ ಬಡಾವಣೆಯಲ್ಲಿ ವಾಸವಾಗಿರೋದ್ರಿಂದ ನಮ್ಮ ಉಡುಗೆ ತೊಡುಗೆ, ಊಟ, ಆಹಾರ ಪದ್ಧತಿಗಳನ್ನು ಬೆಂಗಳೂರಿನಲ್ಲಿ ಮೊದಲು ಸಿಗ್ತಾ ಇರಲಿಲ್ಲ. 99ರಲ್ಲಿ ಇಂಡೋರ್ ಸ್ಟೇಡಿಯಂನಲ್ಲಿ ನಾವು ಒಂದು ದೊಡ್ಡ ಬೃಹತ್ವಾದ ಸಮಾವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಂದ 1,00,000 ರೊಟ್ಟಿಗಳನ್ನು ಅವತ್ತು ವ್ಯಾಪಾರ ಆಯಿತು. ಅಲ್ಲಿಂದ ನಮ್ಮ ಬೆಂಗಳೂರಿಗೆ ಹೆಚ್ಚಿನ ಜನ ಕಾರ್ಮಿಕರು ವಲಸೆ ಬಂದು ಅಲ್ಲಿ ಹೋಟ್ಲುಗಳನ್ನು ಮಾಡಿ ಈಗ 1,000 ಹೋಟ್ಲುಗಳ ಮೇಲೆ ಎಲ್ಲ ಬಡಾವಣೆಗಳಲ್ಲಿ ಉತ್ತರ ಕರ್ನಾಟಕ ಹೋಟ್ಲುಗಳಿವೆ. ಅನೇಕ ಬಡವರಿಗೆ, ಅನೇಕ ಕೆಳವರ್ಗದ ಜನರಿಗೆ ಆ ಹೋಟ್ಲು ಉದ್ದಿಮೆಯನ್ನು ಮಾಡಿಕೊಂಡು ಅನೇಕ ಜನರು ಅದರಲ್ಲಿ ಉದ್ಯೋಗಗಳನ್ನು ಮಾಡಿಕೊಂಡು ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸಂಘಟನೆಯಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ಒಂದು 10,000 ಸ್ಕ್ವೇರ್ ಫೀಟ್ ನಿವೇಶನವನ್ನು ನಮ್ಮ ಸಂಘಕ್ಕೆ ಕೊಟ್ಟಾಗ ಅದರ ಒಂದು ಸದ್ಬಳಕೆ ಆಗಬೇಕು. ಸಾರ್ವಜನಿಕರಿಗೆ ಉತ್ತರ ಕರ್ನಾಟಕದಿಂದ ಬಂದವರು ಸಣ್ಣ ಮನೆಯಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾರು ಬಂದರೆ ಅವರಿಗೆ ಒಂದು ವಸತಿ, ಊಟದ ವ್ಯವಸ್ಥೆ ಮಾಡಿ ಜಾಬ್ ಸಿಗುವವರೆಗೂ ಅವ್ರಿಗೊಂದು ತಂಗುದಾನ ಮಾಡೋಣ, ಒಂದು ಭವನ ಕಟ್ಟೋಣ ಅನ್ನೋ ಉದ್ದೇಶದಿಂದ ಈ ಸಲ ನಮ್ಮೆಲ್ಲ ಜನಗಳಿಗೂ ಈ ಒಂದು ಜಾಗದಲ್ಲೇ ನಾವು ಒಂದು ರೊಟ್ಟಿ ಪಂಚಮಿಯನ್ನು ಮಾಡಿ ಜೋಕಾಲಿ ಕಟ್ಟಿ ಬೋಲ್ ಬಗರಿಯಿಂದ ಉದ್ಘಾಟನೆ ಮಾಡಿಸಿ ನಮ್ಮ ಗ್ರಾಮೀಣ ಕ್ರೀಡೆಗಳು ಏನಿದಾವು ನಶಿಸಿ ಹೋಗದ ಹಾಗೆ ನಾವು ಮಾಡೋಣ ಅನ್ನುವಂಥ ಒಂದು ಆಸೆಯಿಂದ ನಾವು ನಮ್ಮ ಸ್ವಂತ ನಿವೇಶನದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ನಮ್ಮ ಜನ ಅಲ್ಲಿ ಬಂದವರು ಅಟ್ಲೀಸ್ಟ್ ಒಂದು ಜಾಗ ಇದೆ ಅಂತ ಗುರುತಾಗಲಿ, ಸಾರ್ವಜನಿಕರ ಜಾಗ ಆಗಲಿ, ಅದು ಒಂದು ಸಂಘದ ಜಾಗ ಆಗಬಾರ್ದು, ಎಲ್ಲರೂ ಬಳಕೆ ಮಾಡುವಂಥ ಒಂದು ಉಪಯೋಗ ಆಗಬೇಕು ಅಂತ ಮುಂದಿನ ದಿನಗಳಲ್ಲಿ ಅದನ್ನು ಪ್ಲಾನ್ ಅಪ್ರೂವಲ್ ಮಾಡಿಸ್ಕೊಂಡು ನಮ್ಮ ಎಲ್ಲ ಜನಪ್ರತಿನಿಧಿ
ಜನಪ್ರತಿನಿಧಿಗಳ ಹತ್ರ ಹೋಗಿ ಮಕ್ಕಳಿಗೆ IAS, KS, KPSC, ಪೊಲೀಸು, ಪಂಚಾಯತಿ, PDO ಎಲ್ಲಿ ಹೋಗ್ತಾರೆ ಹೋಗ್ಲಿ, ಅವರ ಒಂದು IQ-ವನ್ನು ನೋಡಿಕೊಂಡು ಅವ್ರನ್ನ ಫಾಲೋಅಪ್ ಮಾಡಿ ಅವ್ರಿಗೆಲ್ಲೊಂದು ತರಬೇತಿಯ ಪ್ರಾರಂಭ ಮಾಡೋಣ. ವಸತಿ ಹೆಣ್ಣು ಮಕ್ಕಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ, ಅದರ ಅರ್ಧ ಜಾಗ ಡಿವೈಡ್ ಮಾಡಿ 2 ಹಾಸ್ಟೆಲ್ಗಳನ್ನು ಮಾಡಿ ಉಚಿತವಾಗಿ ಅವರಿಗೆ ತರಬೇತಿಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ನಮ್ಮ ಸಂಘ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಆ ಪ್ರೆಸ್ ನೋಟ್ನಲ್ಲಿ ಎಲ್ಲ ತಿಳಿಸಿವಿ. ನಮ್ಮಲ್ಲಿ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಇಂಥವೆಲ್ಲ ಪರಿಚಯ ಮಾಡಿಸಿದಾಗ ಮಾತ್ರ ಈ ಕಡೆ ಜನರು ಈಗ ಅದನ್ನ ಚಪಾತಿ, ಈ ಕಡೆ ನಮ್ಮದು ಹೇಗಿದೆ ಆಹಾರ ಪದ್ಧತಿಗಳನ್ನು ಅಂತದನ್ನ ನಾವು ತಿಳಿಸಿದಾಗ ಈಗ ಎಲ್ಲರೂ ಈ ಕಡೆ ಉಣ್ತಾರೆ. ನಾವು ಹೇಗೆ ಬಂದು ಮುದ್ದೆಯನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿವೋ ಅವರು ಕೂಡ ಈಗ ರೊಟ್ಟಿಯನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮ ವಿತಿನ್ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಆಹಾರ ಪದ್ಧತಿಗಳನ್ನು ಪರಿಚಯಿಸುವುದರ ಮೂಲಕ ಎಲ್ಲ ಕಡೆ ಅಂಗಡಿಗಳಾಗಿ ನಮ್ಮ ಜನಕ್ಕೆ ಸುಲಭವಾಗಿ ಆಹಾರವನ್ನು ಸಿಗುವಂಥ ರೀತಿಯಲ್ಲಿ ಈ ಸಂಘಟನೆ ಮಾಡಿದೆ. 99ರಿಂದ ನಾವು ಏನು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ, ಉತ್ಸವಗಳನ್ನು, ಬೇರೆ ಬೇರೆ ಉತ್ಸವಗಳನ್ನು ಮಾಡ್ತಾ ಇದ್ವಿ. 2013ರಲ್ಲಿ ಅರಮನೆ ಮೈದಾನದಲ್ಲಿ ದೊಡ್ಡ ಬೃಹತ್ ಆದಂಥ 3 ದಿನದ ಕಾರ್ಯಕ್ರಮಗಳು ಮಾಡಿದ್ವಿ. ಹೀಗಾಗಿ ತುಂಬಾ ಪರಿಚಯ ಆಯಿತು. ನಮ್ಮ ಚಟ್ನಿ, ಶೇಂಗಾ ಚಟ್ನಿ ಆಗಿರ್ಬೇಕು, ಮತ್ತೆ ಇದು ಅಕ್ಸಿ ಚಟ್ನಿ ಆಗಿರ್ಬೇಕು, ಕುಸುಬಿ ಚಟ್ನಿ ಆಗಿರ್ಬೇಕು, ಅನೇಕ ಗಡಿಗೆ ಬದನೆಕಾಯಿ ಆಗಿರ್ಬೋದು, ಅಥವಾ ರೊಟ್ಟಿಗಳಲ್ಲಿ ಮೆಕ್ಕೆಜೋಳ ರೊಟ್ಟಿ ಇರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಸಜ್ಜಿ ರೊಟ್ಟಿ ಆಗ್ಬೋದು, ಇಂಥವು ಬೇರೆ 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 ಚಟ್ನಿಗಳಿದಾವೆ. ಆ ಎಲ್ಲ ಚಟ್ನಿಗಳು ನಮಗೆ ಉಪಯೋಗ ಆಗುತ್ತೆ. ಎಲ್ಲ ಚಟ್ನಿಗಳಲ್ಲಿ ಒಂದೊಂದು ವಿಟಮಿನ್ಗಳಿರ್ತವೆ. ಅದನ್ನು ಪರಿಚಯ ಮಾಡುವಂಥದ್ದು ಈ ಸಂಘದ ಉದ್ದೇಶ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಹಾಲಿ ನಮ್ಮ ಲೋಕಸಭಾ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಜಾರಕಿಹೊಳಿ ಸಾಹೇಬರು ಮತ್ತು ಸುಧಾಕರ್ ಅವರು, ಡಾಕ್ಟರ್ ಸುಧಾಕರ್ ಅವರು ಬರ್ತಾ ಇದ್ದಾರೆ, ಮತ್ತು ಜನಪ್ರಿಯ ಶಾಸಕ ವಿಶ್ವನಾಥ್ ಅವರು, ಯಲಹಂಕದವರು ಅವರು ಕೂಡ ಬರ್ತಾ ಇದ್ದಾರೆ, ಮತ್ತು ಅನೇಕ ನಮ್ಮ ಸ್ನೇಹಿತರನ್ನ ಆಹ್ವಾನ ಮಾಡಿದ್ದೇವೆ. ಎಲ್ಲ ಬಂಧು ಬಳಗ ಎಲ್ಲವನ್ನೂ ಕೂಡ ಸ್ನೇಹಿತರು, ಈ ಕಡೆ ಸ್ನೇಹಿತರು ನಮಗಿದ್ದಾರೆ, ಆ ಕಡೆ ಸ್ನೇಹಿತರು ಇದ್ದಾರೆ, ಎಲ್ಲರೂ ಕೂಡ ಭಾಗವಹಿಸಿ ಕನಿಷ್ಠ ನಮ್ಮ ನಿರೀಕ್ಷೆಗೆ ಒಂದು 2,000 ಜನಕ್ಕೆ ನಾವು ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಅಷ್ಟೊಂದು ರೇಷನ್ಗಳು ನಮಗೆ ಬೇರೆ ಬೇರೆ ಕಡೆಯಿಂದ ಕಳಿಸ್ಕೊಟ್ಟಿದೆ. 5,000 ರೊಟ್ಟಿ, ಚಪಾತಿಗಳು, ಇಂಥವೆಲ್ಲವೂ ಬೇರೆ ಬೇರೆ ಒಬ್ಬೊಬ್ಬರು ಒಂದೊಂದು ಆರ್ಥಿಕ ಹೊರೆ ಆಗದಂತೆ ಜನರಿಗೆ ಒಂದು ಉಚಿತ ಪ್ರಸಾದವನ್ನ ಹಾಕುವಂಥದ್ದು, ಮಾಡುವಂಥದ್ದು ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಸೊ ಈಗ ಅಲ್ಲಿ ಏನಾಗಬೇಕಾಗಿದೆ ಅಂದ್ರೆ, ಈ ಜಾಗವನ್ನು ತೋರಿಸ್ಬೇಕಾಗಿದ್ದು ಮುಖ್ಯ ಉದ್ದೇಶ. ಇದು ಒಂದು ನೆಪ ಮಾತ್ರ. ಈ ಒಂದು ರೊಟ್ಟಿ ಪಂಚಮಿ ಮಾಡಿ ಜನಗಳಿಗೆ ಒಂದಿಷ್ಟು ಅವೇರ್ನೆಸ್ ಮಾಡಿ, ನಮ್ಮ ಜಾಗ ಇದೆ, ಈ ಜಾಗದಲ್ಲಿ ಅವರ ತಂದೆ ಹೆಸರಲ್ಲೇ, ತಾಯಿ ಹೆಸರಲ್ಲೇ ಕಟ್ಟಿಸಿಕೊಡುವಂಥ ಮಹಾದಾನಿಗಳೇ ಇರ್ತಾರೆ. ಇದರಲ್ಲಿ ಅದನ್ನು ನಾವು ಈ ಕೆಲಸವನ್ನು ಮಾಡೋಣ ಮತ್ತು ಸರ್ಕಾರಕ್ಕೆ ಅಪೀಲ್ ಮಾಡ್ಕೊಳ್ಳೋಣ. ಇಂಥ ಒಂದು ಭವನ ಕಟ್ಟಲಿಕ್ಕೆ ತಮ್ಮಿಂದಲೂ ಕೂಡ ಸಹಕಾರ ಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಪ್ಲಾನ್ ಅಪ್ರೂವಲ್ ಮಾಡಿಸ್ಕೊಂಡು ನಾವೆಲ್ಲ ಸರ್ಕಾರ ಹತ್ರ ಹೋದಾಗ ಅವರು ಕೂಡ ಹೌದು ಇವರು ನಿಜವಾದ ಕೆಲಸ ಮಾಡ್ತಾರೆ, ಸಾಮಾಜಿಕ ಕಳಕಳಿ ಇದೆ ಅಂತ ಜನಗಳಿಗೆ ಗೊತ್ತಾದ್ರೆ ಮಾತ್ರ ಅವ್ರು ಕೊಡ್ತಾರೆ. ಸಾಮಾಜಿಕ ಕಳಕಳಿ ಇಲ್ಲ ಅಂದರೆ ಯಾರೂ ಕೂಡ ಈಗ ಹಣಕಾಸಿನ ನೆರವು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲ ಇದ್ರೂ ಹಣಕಾಸಿನ ನೆರವು ಮಾಡಬೇಕಾಗುತ್ತೆ. ಈಗ ನಮ್ಮ ಸಂಘಟನೆಯಲ್ಲಿ ಏನಾಗಿತ್ತು, ನಾವು ಮೊನ್ನೆ ಚುನಾವಣೆ ಆರಿಸಿ ಬಂದಾದ್ಮೇಲೆ ಸಂಘಟನೆಯಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆಗಳಿತ್ತು. ಹಾಗಾಗಿ ನಾವು ಇದನ್ನೊಂದು ಕಾರ್ಯಕ್ರಮಗಳನ್ನು ಮಾಡಿ ಅವೇರ್ನೆಸ್ ಮಾಡಿ ಮತ್ತೆ ನಾವು ಒಂದಿಷ್ಟು ಇದನ್ನು ಪುನರ್ಚೇತನಗೊಳಿಸುವಂಥದ್ದು ಒಂದು ಕಾರ್ಯಕ್ರಮ ಹಾಕಬೇಕು ಅನ್ನುವಂಥದ್ದು. ಅನೇಕ ಜನ ಈಗ ನಮ್ಮಲ್ಲಿ GB ಪಾಟೀಲ್ ಮತ್ತು SN ಕಾರ್ತಿಕೇಯ ಸರ್ ಇದ್ದಾರೆ, ಅವರು ನಮ್ಗೆ ಆಂಬುಲೆನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನಂದ್ರೆ ನಮ್ಮ ಕಡೆಯವರು ಯಾರಾದರೂ ಬಡವರು ಸಾವಾಯಿತು ಅಂದರೆ ಅವ್ರಿಗೆ 20,000 ತಗೊಂಡು ಆ ಸಾವನ್ನು ತಗೊಂಡು ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅವಾಗ ನಾವೇ ನಿಂತು ಆ ಕೆಲಸವನ್ನು ಮಾಡೋಣ ಇನ್ಮೇಲೆ ಬೆಂಗಳೂರಿನಲ್ಲಿ, ಅವರು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಇಂಥ ದಾನಿಗಳು ಇದ್ದಾರೆ, ಜಗತ್ತಿನಲ್ಲಿ ಇದ್ದಾರೆ. ನಾವು ಮಾಡುವಂಥ ಸೇವೆ ಮೇಲೆ ಆ ದಾನಿಗಳು ಮುಂದೆ ಬರ್ತಾರೆ. ಹಾಗಾಗಿ ನೀವು ನಮಗೆ ತುಂಬಾ ಸಹಕಾರ, ಸಾಮಾಜಿಕ ಕಳಕಳಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾರು ಕೂಡ ನಮ್ಮ ಸಂಘಟನೆಯಲ್ಲಿ ಒಂದು ಕಾಫಿ ತಿಂಡಿ ಏನನ್ನೂ ನಾವು ಬಯಸೋದಿಲ್ಲ, ನಮ್ಮ ದುಡ್ಡಿನಲ್ಲಿ ನಾವು ಮಾಡ್ಕೊಂತೀವಿ. ಆದರೆ ಬೇರೆ ಯಾವುದನ್ನು ನಾವು ಖರ್ಚು ಮಾಡೋದಿಲ್ಲ. ಅಂಥ ಒಂದು ಸದೃಢವಾದ ಕಮಿಟಿ ನನಗೆ ನನ್ನ ಅಧ್ಯಕ್ಷತೆಯಲ್ಲಿ ಸಿಕ್ಕಿದೆ. ಸೊ ಅವ್ರಿಗೆ ಕೂಡ ನಾನು ಇಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಇವತ್ತೊಂದು 5,000 ರೂಪಾಯಿ ಟಕ್ ಹಾಕಿ ಆ ಕೆಲಸವನ್ನು ಮುಗಿಸ್ತಾರೆ. ಆದರೆ ಅಂಥ ಒಂದು ಕಮಿಟಿ ನನಗೆ ಸಿಕ್ಕಿದೆ. ಈಗ ಆಹಾರವನ್ನು ನೋಡಿ, ಎಷ್ಟು ಜನ ಹತ್ರ ಹೋಗಿ ನಾವೇನು ಹೋಗಿ ಫೋನ್ ಮಾಡಿ ನಮ್ಮ ಚಪಾತಿ 1,000, ಒಂದು 5,000 ರೊಟ್ಟಿ ಹಿಂಗೆ ಕೊಡ್ತೀವಿ ಅಂತ ಅವರಾಗೇ ಹೇಳ್ತಾರೆ. ಸೊ ಇಂಥ ಒಂದು ಮನೋಭಾವನೆ ಬೆಳೆಸೋದಿದೆಯಲ್ಲ ಜನಗಳ ಹತ್ರ, ಈ ಕಾಲದಲ್ಲಿ ತುಂಬ ದುರ್ಬಲ ಇದೆ. ಸೊ ಹಾಗಾಗಿ ಅಂಥ ಜನಗಳು ನಮ್ಗೆ ಸಿಕ್ಕೋದು ನಮ್ಮ ಸೌಭಾಗ್ಯ. ಈ ಒಂದು ವಿದ್ಯಾರ್ಥಿಗಳಿಗೆ ನಾವು ಇದನ್ನು ಬಹಳ ಫೋಕಸ್ ಅನ್ನು ಮಾಡ್ತಾ ಇದ್ದೀವಿ. ನಮ್ದೆಲ್ಲ ಮುಗೀತು. ಇನ್ನು ಮುಂದಿನ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನಾಗಬೇಕಾಗಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೆಂಗಳೂರಿನಲ್ಲಿ ಇರುವಂಥ ಸಂಪನ್ಮೂಲಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತ ಸಿಗೋದಿಲ್ಲ. IAS KS ಕೋಚಿಂಗ್ಗೆ ಉತ್ತರ ಕರ್ನಾಟಕದಲ್ಲಿ ಬಹಳ ಕಡಿಮೆ ಸಂಪನ್ಮೂಲ ವ್ಯಕ್ತಿಗಳು ಸಿಗೋದು. ಹಾಗಾಗಿ ಇಲ್ಲಿ ಎಲ್ಲಾ ರೀತಿಯ ಸಂಪನ್ಮೂಲಗಳು ಸಿಗ್ತಾರೆ, ಅಧಿಕಾರಿಗಳಿರ್ತಾರೆ.
ಆ ಅಧಿಕಾರಿಗಳನ್ನು ಕೂಡ ನಾವು ಒಂದೊಂದು ಕ್ಲಾಸ್ ತಗೊಳ್ಳಿಕ್ಕೆ ನಾವು ವಿನಂತಿಸಿಕೊಂಡ್ರೆ ಅವರು ಒಂದೊಂದೊಂದು ಕ್ಲಾಸ್ ತಗೊಳ್ಳೋಕ್ಕೆ ಸಹಾಯ ಮಾಡ್ತಾರೆ ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ಬೆಂಗಳೂರಿನಲ್ಲಿ ಒಂದು ಸ್ಟಡಿ ಕೇಂದ್ರ ಮಾಡಿ ಅಲ್ಲಿ ಲೈಬ್ರರಿ ಮಾಡಿ ಅಲ್ಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ ಒಂದು ಲೈಬ್ರರಿ, ಸಂಜೆ ಓದೋದಿರುತ್ತೆ, ಗಂಡು ಮಕ್ಕಳಿಗೆ ಒಂದು ಲೈಬ್ರರಿ, ಎಲ್ಲ ಕಡೆ ಏನು ಬೇಕಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕ ಲೈಬ್ರರಿಯನ್ನು ಮಾಡೋದು ಅವ್ರಿಗೆ ವಸತಿ ಮತ್ತು ಊಟ ಉಚಿತವಾಗಿ ಕೊಟ್ಟು ಮಾಡೋಣ. ಈಗ 625 ಮಾರ್ಕ್ಸ್ ತೊಗೊಂಡು ಎಲ್ಲೋ ಸೆಂಟಲ್ಲಿ ಇರುವಂಥ ಅವತ್ತು ಗುರುತಿಸ್ತೀವಿ, ಆಮೇಲೆ ಹುಡುಗ ಏನಾದಂತೆ ಯಾರು ನೋಡಕ್ ಹೋಗಲ್ಲ. ಅದಕ್ಕೆ ಇದೊಂದು ಅಧ್ಯಯನ ಕೇಂದ್ರ ಇತ್ತು ಅಂದರೆ ಅಟ್ಲೀಸ್ಟ್ ಆ ಹುಡುಗನ ನಾವು ಫಾಲೋಅಪ್ ಮಾಡಿ, ಯಾರು ಇರ್ತಾರೆ ಅವ್ರನ್ನ ಫಾಲೋಅಪ್ ಮಾಡಿ ಅವ್ರಿಗೆ ಕುಂದುಕೊರತೆಗಳು ಏನಿರೋ ನೋಡಿಕೊಂಡು ಅವನಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದರೆ ಅವನು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆ ಆಗ್ಬೋದು ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ನಾವು ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಂಘ ಬೆಂಗಳೂರನ್ನ ಕಟ್ಟಿದ್ದಾರೆ, ಹಿರಿಯರು ಕಟ್ಟಿದ್ದಾರೆ, ಈಗ ನಮ್ಮ ಕೈ ಕೊಟ್ಟಿದ್ದಾರೆ. ನಾವು ಇದನ್ನ ಒಂದು ಸದೃಢವಾಗಿ ಬಳಸುವಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ತುಂಬ ಸಹಕಾರ ಎಲ್ಲ ಮಾಧ್ಯಮ ಮಿತ್ರರು ಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.